ಅಂದರೆ ಈ ಡ್ರೈವ್ ಮಾಡೋದಿರುತ್ತಲ್ಲ, ಇದೊಂದು ಏನೋ ಒಂದು ಕಿಕ್, ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಅದು ಎಲ್ರಿಗೂ ನಾವು ಅರ್ಥ ಮಾಡ್ಸಕ್ಕಾಗಲ್ಲ. ಅದೊಂಥರ ದೇವ್ರ ಥರ, ಎನ್ಲೈಟನ್ಮೆಂಟ್ ಥರ ಅದು. ನಾನು ಆ್ಯಕ್ಚುಲಿ ಫೌಜಿ ಆದ್ರೂ ಇವರಿಬ್ಬರಿಗಿಂತ ಪುಕ್ಲಿನ ಎಲ್ಲ ಕಡೆ. ಅಯ್ಯೋ ಇಲ್ಲಿ ನಿಲ್ಲಿಸ್ಬೇಡ್ರಿ, ಇಲ್ಲಿ ಸ್ವಲ್ಪ ಈ ಥರ ಇದೆ ಹೈವೇಗಳಲ್ಲಿ ಹೆಂಗಿರುತ್ತೋ ಏನೋ ಆ ಥರದ್ದೆಲ್ಲ ನಂಗೆ ತುಂಬ ಸ್ವಲ್ಪ ಕನ್ಸರ್ನ್ಸ್ ಇತ್ತು. 3 ಜನ ಹೆಣ್ಮಕ್ಳು ಹೋಗಿದ್ರಂದ್ಮೇಲೆ ಅದು ತುಂಬಿ ಲಗೇಜ್ ಅಂತ ಕೇಳಿ ನಾವು ಒಂದು ಪಿನ್ನಿಂದ ಒಂದು ನೇಲ್ ಕಟ್ಟದ ಎವ್ರಿಥಿಂಗ್ ಯು ಜಸ್ಟ್ ನೇಮ್ ಇಟ್ ನಮ್ಮ ಹತ್ರ ಇತ್ತು. ಅದು ಅಂದರೆ ಹೊರಗೆ ಬಂದು ಒಂದು 1/2 ಕಿಲೋಮೀಟರ್ ಹೋಗಿರ್ಬೋದು ಅಷ್ಟೇ. ಆ ಸಿಗ್ನಲಲ್ಲಿ ನಮ್ಮ ನಿಂತಿದ್ದ ಗಾಡಿಗೆ ಇನ್ನೊಂದು ಗಾಡಿ ಬಂದು ಹೋಗ್ಬಿಡ್ತು. ಇನ್ನೊಂದು ಗಾಡಿ ಬಂದು ಹೊಡಿತಾ ನಿಮ್ಗೆ ಹಿಂದ್ಗಡೆಯಿಂದ ಅವ್ರು ಬ್ರೇಕ್ ಹಾಕಿಲ್ಲ, ಬಂದು ಆಟೋಗೆ ಹೊಡೆದಿದ್ದು. ಆಟೋ ಹಿಂಗೆ ಕ್ರಂಚ್ ಆಯಿತು. ಅದು ಆಟೋ ಆಗಿದ್ರಿಂದ ಬಂದು ತಾರ್ ಮುಟ್ಟಿದ್ದಕ್ಕೆ, ತಾರ್ ಹೈಟಿಗೆ ಅದು ಆ ಇಂಪ್ಯಾಕ್ಟ್ಗೆ ಗ್ಲಾಸ್ ಹೊಡೀತು. ಗ್ಲಾಸ್ ಪಳ್ಳಂತ ಹೊಡೆದೈತೆ, ಎಲ್ಲ ದಬ ದಬ ಬೀಳಕ್ಕೆ ಶುರುವಾಯ್ತು. ನಾನು ಆ ಥರ ಇದುವರೆಗೂ ಆಕ್ಸಿಡೆಂಟ್ ನೋಡೇ ಇಲ್ಲ ಅಷ್ಟು ಹತ್ರದಿಂದ. ಆ ಗ್ಲಾಸ್ ಪೀಸಸ್ ಎಲ್ಲ ಹಿಂಗೆ ಬೀಳೋಕ್ಕೆ ಶುರುವಾಯಿತು. ಹಿಂದ್ಗಡೆ ನಾನು ಅವನು ಆಟೋ ಡ್ರೈವರ್ನ ನೋಡಿದಾಗ ಅವ್ನಿಗೆ ಇಲ್ಲಿಂದ ರಕ್ತ ಬರ್ತಾ ಇದೆ. ಒಂಥರ ಸ್ಟ್ಯಾಂಡ್ ಸ್ಟಿಲ್, ಹಿ ಈಸ್ ಆಲ್ಸೋ ಶಾಕ್ಡ್. ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಲ್ಲ ಕ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾರು ಹೊಡೆದವ್ನು ನೀವು ಕೊಡಿ ಕಂಪ್ಲೇಂಟ್. ಅವ್ರ ಗಾಡಿ ಹೊರಗೆ ಬರೋಕ್ಕಾಗ್ತಿಲ್ಲ, ಯಾಕೆಂದ್ರೆ ಒಂದು ಫುಲ್ಲು ಒಂದು ಬಾನೆಟ್ ಒತ್ತಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅವ್ರ ಗಾಡಿ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು 3 ಜನ ಸ್ನೇಹಿತರಿದ್ದಾರೆ. ಇವರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, 3 ಜನ ಬೇರೆ ಬೇರೆ ಕೆಲಸಗಳಲ್ಲಿದ್ದಾರೆ, ಪ್ರೊಫೆಷ್ನಲ್ಸು. ಆದರೆ 3 ಜನ ಸೇರಿಕೊಂಡು ಇತ್ತೀಚೆಗೆ ಡಿಸೆಂಬರ್ ತಿಂಗಳಲ್ಲಿ ತಮ್ಮ ಥಾರ್ ಕಾರ್ನಲ್ಲಿ ಅಥವಾ ಥಾರ್ ಜೀಪ್ನಲ್ಲಿ 8,000 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಮತ್ತು ವಾಪಸ್ ಬೆಂಗಳೂರಿಗೆ ಬಂದಿರುವಂಥ ಒಂದು ಸಾಹಸ ಮಾಡಿದ್ದಾರೆ. ಈ 8,000 ಕಿಲೋಮೀಟರ್ಗಳನ್ನ ಅವರು ಕೇವಲ 16 ದಿನಗಳಲ್ಲಿ ಮಾಡಿದ್ದಾರೆ. ಕೇವಲ 16 ದಿನಗಳಲ್ಲಿ ಪೂರೈಸಿದ್ದಾರೆ. ಸೊ ಅದ್ಭುತವಾದ ಅನುಭವ ಪಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಸಂಚಾರಿ ಅತಿಥಿಗಳು, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಬೈಕರು ಕೂಡ ಆಗಿರುವಂಥ, ಸೈಕ್ಲಿಸ್ಟ್ ಆಗಿರುವಂಥ, ಸಿಂಗರ್ ಕೂಡ ಆಗಿರುವಂಥ ಮತ್ತು ಸ್ಪಿತಿ ವ್ಯಾಲಿ ಸೇರಿದಂತೆ ಸಾಕಷ್ಟು ಡ್ರೈವಿಂಗ್ ಮಾಡಿರುವಂಥ, ಸೈಕ್ಲಿಂಗ್ ಮಾಡಿರುವಂಥ ಕೃಪಾ ನಮ್ಮೊಂದಿಗಿದ್ದಾರೆ. ಕೃಪಾ ಅವರು, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಇನ್ನು ನಮ್ಮ ಜೊತೆಗಿದ್ದಾರೆ ಪೂರ್ಣಿಮಾ ಮಾಳ್ಗೆ ಮನೆಯವರು. ಪೂರ್ಣಿಮಾ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋ ಸ್ನೇಹಿತರಿಗೆ ಪರಿಚಿತರು. ಅವರೊಬ್ಬ ರೈಟರ್ ಹೌದು ಮತ್ತು ಎಕ್ಸ್ ಏರ್ಫೋರ್ಸ್ ಆಫೀಸರ್ ಕೂಡ ಹೌದು. ಅವರ ಏರ್ಫೋರ್ಸ್ ಲೈಫ್ ಬಗ್ಗೆ ಒಂದು ಪುಸ್ತಕ ಕೂಡ ಅವ್ರು ಬರೆದಿದ್ದಾರೆ. ಅದ್ರ ಬಗ್ಗೆ ಒಂದು ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಆಸಕ್ತರು ಗಮನಿಸಿ. ಸೊ ರೈಟರು, ರೋಡ್ ಟ್ರಿಪ್ ಮಾಡ್ತಾರೆ, ಮೂವಿಗಳು, ಹೀಗೆ ಅವರ ಆಸಕ್ತಿಗಳು ವೈವಿಧ್ಯಮಯ. ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಪೂರ್ಣಿಮಾ ಅವರು ನಮಸ್ಕಾರ. ವೆಲ್ಕಮ್ ಟು ದ ಶೋ. ಇದ್ರ ಜೊತೆಗೆ ನಮ್ಮೊಂದಿಗೆ ಡೆಲಾಯ್ಟ್ನಲ್ಲಿ ಕೆಲಸ ಮಾಡ್ತಿರುವಂಥ ವಿದ್ಯಾ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವಿದ್ಯಾ ಅವರೇ ನಮಸ್ಕಾರ. ವಿದ್ಯಾ ಅವರು ಸೈಕ್ಲಿಸ್ಟು, ಬೈಕರು ಮತ್ತು ಒಳ್ಳೆ ಅಡುಗೆ ಮಾಡ್ತಾರಂತೆ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಆಲ್ ಇಂಡಿಯಾ ಸೈಕಲ್ ರ್ಯಾಲಿನಲ್ಲಿ 13ನೇ ಪೊಸಿಷನ್ ಕೂಡ ಪಡ್ಕೊಂಡಿದ್ದಾರೆ. ಸೊ ಭಾಳ ಚೆನ್ನಾಗಿದೆ ನಿಮ್ಮ ಪ್ರೊಫೈಲ್ಗಳೆಲ್ಲ. ಸೊ ಇವ್ರು ಹೇಗೆ ಹೋಗಿ ಹೇಗೆ ಬಂದರು ಒಂದು ಚಿಕ್ಕ ಒಂದು ಝಲಕನ್ನು ಈಗ ನೋಡೋಣ. ಎಸ್, ಮೊದಲನೇದಾಗಿ ಪೂರ್ಣಿಮಾ ಅವರೇ ನೀವು ಹೇಳಿ, ಯಾಕೆ ನಿಮ್ಮ ತಲೆಯಲ್ಲಿ ಈ ಹುಳ ಬಂತು? ಯಾರು ಬಿಟ್ಟದ್ದು ಈ ಹುಳ? ನಾವು 3 ಜನ ಆಲ್ಮೋಸ್ಟ್ ನೈಬರ್ಸ್ ಅಂತಲೇ ಹೇಳ್ಬೋದು. ನಾವು ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ವಿ. ಒಂದು 2019 ನಾವುಗಳು ಆಲ್ ವಿಮೆನ್ದು ಒಂದು ಟ್ರಿಪ್ ಹೋಗಿದ್ವಿ, ಲೇ ಆ್ಯಂಡ್ ಲಡಾಖ್ ಇದರ ಟ್ರಿಪ್ಗೆ ಹೋಗಿದ್ವಿ. ಅವಾಗ ನಾವು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದು. ಆನಂತರ ವಿ ಫೌಂಡ್ ಔಟ್ ದಟ್ ವಿ ಆಲ್ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ರೋಡ್ ಟ್ರಿಪ್ಸ್. 3 ಜನ ನಾವುಗಳು ಡ್ರೈವ್ ಮಾಡ್ತೀವಿ. ಇವರಿಬ್ಬರು ಪ್ರಾಪರ್ ಬೈಕರ್ಸು, ನಾನಿನ್ನೂ ಕಲಿತಾ ಇದ್ದೀನಿ. ಸೊ ನಾವುಗಳು ವೀಕೆಂಡ್ಸಲ್ಲಿ ರಜಾ ಬಂದಾಗ ಅವಾಗವಾಗ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಿದ್ವಿ.
ಹಾಗೆ ನಮ್ಗಳದ್ದು ಟ್ರಿಪ್ ಆಗಲಿ ಒಂದು ಔಟಿಂಗ್ಸ್ ನಡೀತಾ ಇರ್ಬೇಕಾದ್ರೆ ಒಂದು ಈ ಹುಳ ಆ್ಯಕ್ಚುಲಿ ಕೃಪಾನೇ ನಮಗೆಲ್ಲ ಬಿಟ್ಟಿದ್ದು. ಶಿ ಹಸ್ ಡನ್ ಸ್ಪಿತಿ ವ್ಯಾಲಿ ಆ್ಯಂಡ್ ಲಾಟ್ ಆಫ್ ರೋಡ್ ಟ್ರಿಪ್ಸ್. ಸೊ ನಾವು ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಕನ್ಯಾಕುಮಾರಿ ಟು ಕಾಶ್ಮೀರ್ ಒಂದು ರೋಡ್ ಟ್ರಿಪ್ ಮಾಡಬೇಕು ಅಂತ ನಮಗೆ ಐಡಿಯಾ ಕೊಟ್ಟಿದ್ದು ಕೃಪಾ. ಸೊ ನಮಗೆ ಫಸ್ಟು ಅಯ್ಯೋ ಇದೆಲ್ಲ ಸಾಧ್ಯನಾ ಅಂತ ಅನಿಸಿತ್ತು, ಯಾಕೆ ಆಗಬಾರ್ದು ಅಂತ ಅದು ಒಂಥರ ದಟ್ ಥಾಟ್ ಇಟ್ ಸೆಲ್ಫ್ ಎಕ್ಸೈಟೆಡ್ ಅಸ್. ನಾವು ಇದನ್ನ ಮಾಡಲೇಬೇಕು ಅಂತ 3 ಜನ ಡಿಸೈಡ್ ಮಾಡಿದ್ವಿ. ಲಾಸ್ಟ್ ಜೂನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆ ಟೈಮಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗಿ ಸ್ವಲ್ಪ ಮನೇಲೆಲ್ಲ ಬೇಡ ಬೇಡ ಅಂತ ಇದು ಮಾಡಿಬಿಟ್ರು. ಕೊನೆಗೆ ಡಿಸೆಂಬರಲ್ಲಿ ಹೋಗಿ ಬಂದ್ವಿ. ಕೃಪಾ, ನೀವು ನಿಮಗೆ ಯಾಕೆ ಅನ್ನಿಸ್ತು? ನಿಮ್ಗೆ ಅನಿಸಿದ್ದು ಅವ್ರಿಗೆ ಹೇಳಿದ್ರಿ, ಬಟ್ ನಿಮಗೆ ಅಂದರೆ ಈ ಥಾಟ್ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ರೋಡಲ್ಲಿ ಹೋಗಬೇಕು ಅಂತ ಅನಿಸಿದ್ದು? ನಾನು ಆ್ಯಕ್ಚುಲಿ ನನ್ನ ಆಸೆ ಇದ್ದಿದ್ದು ಬೈಕಲ್ಲಿ ಮಾಡಬೇಕು ಅಂತ. ಬಿಕಾಸ್ ಸ್ಪಿತಿ ಮಾಡಿದ್ವಿ, ಲೇ ಲಡಾಖ್ ಮಾಡಿದ್ವಿ, ಕೋಸ್ಟ್ ಟು ಕೋಸ್ಟ್ ಮಾಡಿದ್ದೀನಿ. ಸೊ ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪೆಂಡಿಂಗ್ ಇತ್ತು. ಆದರೆ ಈಗ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಕೆಲಸದ ಜೊತೆ ತುಂಬ ಕೆಲಸ ಇದ್ದಾಗ ಪ್ಯಾಷನ್ನು ಮತ್ತು ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದಾಗ ಬೈಕ್ ಆಗಲ್ಲ ಅಂತ ನನಗೆ ಗೊತ್ತು. ಸೊ ನಾವು ಸಿಕ್ಕಾಗ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ಸರಿ ಈ ಹುಳ ಬಿಟ್ಟಿದ ತಕ್ಷಣ ನಾನೇನೋ ಹುಳ ಬಿಟ್ಟೆ ಅಲ್ಲಿ ಬಿಟ್ಟು ಮರೆಯೋಣ ಅಂದರೆ ಇವರಿಬ್ಬರು ಬಿಡಲಿಲ್ಲ ಅದನ್ನು. ಆಮೇಲೆ ಸೊ ಎಸ್ಪೆಷಲಿ ವಿದ್ಯಾ ಅಂತೂ ಪ್ಲ್ಯಾನಿಂಗೇ ಸ್ಟಾರ್ಟ್ ಮಾಡಿಬಿಟ್ರು, ಲ್ಯಾಪ್ಟಾಪ್ ತೆಗೆದು. ನಾನು ಇದೇನಿದು ಏನೋ ಹೇಳಿದೆ, ಏನೋ ಆಗ್ತಾ ಇದೆಯಲ್ಲ ಇವಾಗ ಅಂತ. ಅವ್ರು ಅದನ್ನು ಫುಲ್ಲು ಗ್ರೈಂಡ್ಗೆ ತಂದುಬಿಟ್ಟು ಶೀ ಸ್ಟಾರ್ಟೆಡ್ ಆ್ಯಕ್ಚುಲಿ ಚರ್ನಿಂಗ್ ದ ಹೋಲ್ ಥಿಂಗ್. ಸೊ ಬೈಕಲ್ಲಿ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು, ಬಟ್ ಈಗಲೂ ಬೈಕ್ ಮಾಡ್ತೀನಿ, ಆಗುತ್ತೆ. ಅಂದರೆ ಮೊನ್ನೆ ಅಷ್ಟೇ ಮತ್ತೆ ಕನ್ಯಾಕುಮಾರಿಗೆಲ್ಲ ಹೋಗಿ ಬಂದ್ವಿ. ಆದರೆ ಏನಂದರೆ ಈಗ ಅಷ್ಟು ಟೈಮ್ ಇದೆಯಾ ಅಲ್ಲಿ ತನಕ ಹೋಗಿ ಬರೋಕ್ಕೆ, ಪ್ಲಸ್ ಗಾಡಿ ಕಳಿಸೋದು ವಾಪಸ್ ತರೋದು, ಅದಕ್ಕೆಲ್ಲ ಒಂದು ಟೈಮ್ ಇರಬೇಕು. ಸೊ ಇದ್ದಿದ್ರಲ್ಲಿ ಓಕೆ ಖುಷಿ, ಇವಳು ನನ್ನ ತಾರೆ ತೊಗೊಂಡು ಹೋಗೋಣ ಅಂತ ಹೇಳಿದ್ಲು. ಐ ಸೈಡ್ ಓಕೆ, ಅದನ್ನು ಒಂದು ವಿ ಆರ್ ಗೋಯಿಂಗ್ ಟು ಒಂಥರ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತಾರಲ್ಲ, ಜನಕ್ಕೆ ಅನ್ಸುತ್ತೆ ಓ ಥಾರ್ ಅಂದರೆ ಬರೀ ಆಫ್ ರೋಡಿಂಗು ಇದು ಮಾಡ್ಬೋದು. ಆದರೂ ನಾವು 3 ಜನ ಸಾಹಸ ಮಾಡೋದನ್ನು ತೊಗೊಂಡು ಹೋದ್ವಿ. ಥಾರ್ ವಾಸ್ ಗುಡ್, ಇಟ್ ವಾಸ್ ವೆರಿ ಗುಡ್. ನಮ್ಗೆ ಯಾರಿಗೂ ಏನು ಯಾವ ಥರದ ನೋವುಗಳು ಬರದೆ. ಆ್ಯಂಡ್ ನಾವು ಹಾಕಿರೋ ಲಗೇಜು ಮೊನ್ನೆ, ಅದಕ್ಕೆ ಇವತ್ತಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ವಿ ನಮ್ಮದು, ಅದನ್ನು ಕಳಿಸ್ಕೊಡ್ತಾರೆ ನಿಮ್ಗೆ, ನೀವು ಅದನ್ನು ನೋಡಬೇಕು. ಜನ ಎಷ್ಟು ತುಂಬೋದು ತಾರಲ್ಲಿ ಅಂತ. 3 ಜನ ಹೆಣ್ಮಕ್ಳು ಹೋಗಿದ್ರ ಅಂದ್ಮೇಲೆ ಅದು ತುಂಬಿ ಅದು ಹೆಂಗಸರು ಲಗೇಜ್ ಅಂತ ಕೇಳಿ ನಾವು ಒಂದು ಪಿನ್ನಿಂದ ಒಂದು ನೇಲ್ ಕಟ್ಟರ್ ಎವ್ರಿಥಿಂಗ್, ಯು ಜಸ್ಟ್ ನೇಮ್ ಇಟ್, ನಮ್ಮ ಹತ್ರ ಇತ್ತು ಅದು. ಅಂದ್ರೆ ವಿ ಪ್ಯಾಕ್ಡ್ ಎವ್ರಿಥಿಂಗ್ ಪಾಸಿಬಲ್. ಅಷ್ಟು ಆತ್ಮನಿರ್ಭರ ಆಗಿ ಹೋಗಿದ್ವಿ ನಾವು, ಯಾರನ್ನೇನು ಕೇಳ್ಬೋದು. ಆ್ಯಂಡ್ ಇವ್ರ ಅಡುಗೆ ಸ್ಪೆಷಲ್ ಬೇರೆ. ನಮಗೆ ಎಷ್ಟು ಥರದ ಅಡುಗೆಗಳನ್ನ, ಅದರದ್ದು ಒಂದು ಬ್ಯಾಗ್ ಫುಲ್ ಇತ್ತು. 15 ದಿವಸ ಬೇಕಲ್ಲ ಅಂದ್ರೆ ರೆಡಿ ಟು ಕುಕ್. ಓನ್ಲಿ ಅವಲಕ್ಕಿ ತರ, ಮಂಡಕ್ಕಿ ಆ ತರ, ಚಕ್ಲಿ ಎಷ್ಟು ಮಾಡಿದಾರೆ ಅಂದ್ರೆ ಎಲ್ಲೂ ತಗೊಂಬಂದಿಲ್ಲ, ಇವಳೇ ಮಾಡಿ ಅದನ್ನ ಪೂರ್ತಿ. ಅಷ್ಟು ಚೆನ್ನಾಗಿತ್ತು. ಅಂದರೆ ನಮ್ಗೆ ಒಂದೇ ಸಾಕು, ಹೊಟ್ಟೆ ಹಸು ಅಂದರೆ ಸಾಕು, ಕೈ ಹಾಕಿದ್ರೆ ಎಲ್ಲ ಸಿಗುತ್ತೆ, ತಿನ್ನು. ಅದು ಇದು ಚಿಪ್ಸು ಲೇಸು ಅಂತ ತಿಂದು ಹೊಟ್ಟೆ ಕೆಡೋ ಬದಲಾಗಿ ಮನೇಲಿ ಮಾಡಿರೋ ಅಂತಹ ಸ್ವಾದಿಷ್ಟವಾದ ಅಡಿಗೆ ಇವಳಿಂದ ನಮಗೆ ಸಿಕ್ತು. ಸೊ ವಿದ್ಯಾ, ಇದು ಎಲ್ಲಕ್ಕಿಂತ ಮುಖ್ಯ ಅಂದರೆ ಆ್ಯಕ್ಚುಲಿ ಒಂದು ಟ್ರಿಪ್ ಮಾಡುವಾಗ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ನೀವು ಎಷ್ಟು ಡೀಟೇಲ್ಡಾಗಿ ಪ್ಲ್ಯಾನ್ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಮತ್ತು ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಒಂದು ಹಂತಕ್ಕೆ. ಸೊ ಆ ಪ್ಲ್ಯಾನಿಂಗ್ ಬಗ್ಗೆ ಹೇಳಿ, ಹೇಗೆ ಮಾಡಿದ್ರ ಪ್ಲಾನಿಂಗ್? ಮೇ ಬಿ ಫಸ್ಟ್ ವಿ ಸ್ಟಾರ್ಟೆಡ್ ವಿತ್, ಶುರು ಮಾಡಿದ್ದು ಒಂದು ದಿನ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್, ಹೌ ಮೆನಿ ಡೇಸ್, ಎಷ್ಟು ದಿನ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಹೌ ಮೆನಿ ಡೇಸ್ ವಿಲ್ ಬ್ರೇಕ್ ಇನ್ ದ ಫಸ್ಟ್ ಲೆಗ್. ಲೈಕ್ ಒಂದು ಶ್ರೀನಗರ್ ತಲುಪಿದ ಮೇಲೆ ಒಂದು ದಿನ ಬ್ರೇಕ್ ಮಾಡಿ ಗಾಡಿನ ರೆಡಿ ಮಾಡಿ, ಆಮೇಲೆ ವಿ ವಾಂಟೆಡ್ ಟು ಸ್ಟಾರ್ಟ್ ದ ಸೆಕೆಂಡ್ ಲೆಗ್. ಸೊ ಆ ಥರ we just planned for how many kilometers we'll be covering, and also based on the terrain, hokta mail hokta bettagalu, and also the roads were not good. So you need to cover less distance, because one dinadalli you can't cover 500-600 in north as compared to south where you are driving in highways. So ಆ ಥರ ಕ್ಯಾಲ್ಕುಲೇಟ್ ಮಾಡಿ, ಸೊ ಇಟ್ ಕೇಮ್ ಅಪ್ ಟು 16 days. ಸೊ 16 days ಅಂತಾನೆ ಮುಂಚೆನೇ ಪ್ಲಾನ್ ಮಾಡಿದ್ವಿ. ಅದೇ ಥರ ಆಯಿತು. ತುಂಬಾ R&D ಮಾಡಿದ್ವಿ. ನಾನು ಆ್ಯಕ್ಚುಲಿ ಇವ್ರುಗಳನ್ನ ಪುಷ್ ಮಾಡ್ತಾ ಇದ್ದೆ, ಒಂದು 10 ದಿವಸ 12 ದಿವಸದಲ್ಲಿ ಮುಗಿಸ್ಬಿಡೋಣ ಅಂತ. ಬಟ್ ಆಮೇಲೆ 16 ದಿನ ಇಸ್ ನಾಟ್, ಇಟ್ಸ್ ನಾಟ್ ಟೂ ಮೆನಿ ಡೇಸ್ ಫಾರ್ 8,000 kilometersಗೆ ಅಲ್ವಾ ನೀವು? ಸೊ 16 ದಿನ ಪ್ರಾಪರ್ ಅಂತ ಅನ್ಸುತ್ತೆ ನಿಮಗೆ. ಬಟ್ ನೀವು ಪ್ಲಾನ್ ಮಾಡ್ಕೊಂಡದ್ದಕ್ಕೂ ಮತ್ತು ಅಂದ್ರೆ ನೀವು ಅನ್ಕೊಂಡಿರೋದೊಂದು ಆಗೋದೊಂದು ಕೆಲವೊಂದು ಇರ್ತಾವಲ್ವಾ? ಆ ಥರ ಆಯಿತು. ಆಗ್ರಾ ವಿ ಹ್ಯಾಡ್ ಅ ಬ್ರೇಕಪ್ ಆಫ್ ಕಾರ್.
ಸೊ ವಿ ಹ್ಯಾಡ್ ಟು ಟೇಕ್ ಅ ಬ್ರೇಕ್ ಇನ್ ಆಗ್ರಾ. ಒಂದಿನ ಬ್ರೇಕ್ ಮಾಡಿದ್ವಿ, ಅಲ್ಲೇ ಉಳಿಬೇಕಾದ ಸ್ಥಿತಿ ಬಂತು. ವಿ ವೇರ್ ಸಪೋಸ್ ಟು ಗೋ ಟು ಡೆಲ್ಲಿ, ಆದರೆ ಆಗ್ರಾನಲ್ಲೇ ಉಳಿದು ಕಾರ್ನ ರೆಡಿ ಮಾಡಿಸಿ, ಸೊ ಶ್ರೀನಗರಲ್ಲಿ ಒಂದಿನ ಯಾವ್ದು ಉಳಿಬೇಕು ಅಂತ ಒಂದಿನ ಎಕ್ಸ್ಟ್ರಾ ಡೇ ಇತ್ತು. ಸೊ ವಿ ಕವರ್ಡ್ ಅಪ್ ಈ ಆಗ್ರಾನ, ವಿ ಕವರ್ಡ್ ಅಪ್ ವಿತ್ ದ್ಯಾಟ್. ಸೊ ಒಂದು ಪ್ಲೇಸ್ಗಳು ಹೇಳ್ಬೋದಾ ಹೆಂಗೆ ನೀವು ಟಚ್ ಮಾಡಿದ್ರಿ ಅಂತ ಒಂದ್ಸಲ? ಯಾ, ಸೊ ವಿ ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರಿಂದ ಶುರು ಮಾಡಿ ಕನ್ಯಾಕುಮಾರಿ. ಸೊ ವಿ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದು, ಓಕೆ, ದೆನ್ ಅಗೇನ್ ಹೈದರಾಬಾದ್, ನಾಗ್ಪುರ್, ಗ್ವಾಲಿಯರ್, ಆಗ್ರಾ, ಡೆಲ್ಲಿ, Ludhiana, Jammu. Yeah, initial plan was we were supposed to from Delhi it was Amritsar and Udhampur and Srinagar, but because of change of plan, because we stayed in Agra and cut off one day, so we changed to Ludhiana, Jammu and Srinagar, and we took a different route, ಬೇರೆ ರೂಟ್. ವಾಪಸ್ ಬರ್ಬೇಕಾದ್ರೆ ಬೇರೆ ರೂಟ್. ಯಾವ ರೂಟಿಗೆ ಬಂದ್ರಿ? ಸೊ ಶ್ರೀನಗರ್ ಟು ಉಧಂಪುರ್, ಜೈಪುರ್, ಅಮೃತ್ಸರ್ ಟು ಜೈಪುರ್, ಜೈಪುರ್ ಟು ಇಂದೋರ್ ಟು ಬಿಜಾಪುರ್. ಸೊ ಇಂದೋರ್ ಟು ಬಿಜಾಪುರ್ ವಾಸ್ ದಿ ಲಾಂಗೆಸ್ಟ್. ವಿಜಯಪುರ ಅಂತ ವಿಜಯಪುರ ಕರ್ನಾಟಕ. ಆಕ್ಚುಲಿ ಸೋಲಾಪುರ್ಗೆ ಹಾಲ್ಟ್ ಮಾಡೋಣ ಅನ್ಕೊಂಡಿದ್ವಿ. No, but Pune it was initially it was Pune, but then from Pune to Bangalore it was 800 kilometers ಅಂತ ಅದನ್ನ ಚೇಂಜ್ ಮಾಡಿ. ಇಟ್ಸ್ ನಾಟ್ ಈಸಿ, ಐ ಕ್ಯಾನ್ ಇಮ್ಯಾಜಿನ್ ದಟ್. ಹಿಂದಿನ ದಿವಸನೇ ಹೋಮ್ವರ್ಕ್ ಮುಗಿಸ್ಬಿಡೋಣ ಅಂತ, ಲಾಸ್ಟ್ ಡೇಗೆ ಇಟ್ಕೊಳ್ಳೋದು ಬೇಡ ಅಂತ. ಸೊ ಇದು ಖಂಡಿತ ಈಸಿ ಆಗಿರ್ಲಿಕ್ಕಿಲ್ಲ 3 ಜನರಿಗೆ. ಪೂರ್ಣಿಮಾ, ಈ ಅಂದರೆ ಈ ಡ್ರೈವ್ ಮಾಡೋದಿರುತ್ತಲ್ಲ, ಇದೊಂದು ಏನೋ ಒಂದು ಕಿಕ್, ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಲ್ವಾ? ಅದು ಎಲ್ರಿಗೂ ನಾವು ಅರ್ಥ ಮಾಡ್ಸೋಕ್ಕಾಗಲ್ಲ. ಅದೊಂಥರ ದೇವ್ರ ಥರ, ಎನ್ಲೈಟನ್ಮೆಂಟ್ ಥರ ಅದೊಂಥರ. ಆ ಡ್ರೈವ್ ಮಾಡ್ಕೊಂಡು ಹೋಗ್ತೀವಲ್ವ ನಾವು, ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಈಗ ಡ್ರೈವಿಂಗ್ ಅನ್ನೋದು ಒಂದು ನಮ್ಮ ಲೈಫ್ ಸ್ಕಿಲ್ ಆಗಿಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಮೊದಲೆಲ್ಲ ಅದು ಒಂಥರ ದುಡ್ಡಿದ್ದವ್ರ ಹತ್ರ ಗಾಡಿ ಇರುತ್ತೆ, ಅವ್ರು ಓಡಿಸ್ತಾರೆ ಅನ್ನೋ ಥರ ಇರ್ತಿತ್ತು. ಬಟ್ ನೌ ಇಟ್ ಈಸ್ ನಾಟ್ ಸೊ, ಬಿಕಾಸ್ ತುಂಬ ಜನ ನಾವೀಗ ಲೇಡೀಸ್ ಕೂಡ ಕೆಲಸಕ್ಕೆ ಹೋಗ್ತೀವಿ, ಎಲ್ಲ ಒಂದು ಊರಿಂದ ಮೆಟ್ರೋಗಳಲ್ಲಿ ಓಡಾಡೋದು ಇಟ್ಸ್ ನಾಟ್ ಈಸಿ. ಸೊ ನಾನು ಡೆಲ್ಲಿನಲ್ಲಿದ್ದಾಗ ಅಲ್ಲಿ ತನಕ ನನಗೆ ಕಾರ್ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಡೆಲ್ಲಿನಲ್ಲಿದ್ದಾಗ ನನಗೆ ಆಫೀಸ್ದು ತುಂಬಾ ಸ್ವಲ್ಪ ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಓಡಾಡೋದೆಲ್ಲ ಭಾಳ ಕಷ್ಟ ಆಯಿತು. ದಟ್ಸ್ ವೆನ್ ಐ ರಿಯಲೈಸ್ಡ್ ಐ ಹ್ಯಾವ್ ಟು ಲರ್ನ್ ಡ್ರೈವಿಂಗ್. ಸೊ ಆ ಟೈಮಲ್ಲಿ ನಾನು ಕಾರು ಕಲ್ತ್ಕೊಂಡೆ. ಅದಾದಮೇಲೆ ಇಟ್ ವಾಸ್ ಓನ್ಲಿ ಆಸ್ ಅ ಮೀನ್ಸ್ ಫಾರ್ ಕನ್ವೇಯನ್ಸು. ನನಗೆ ಆಫೀಸಿಂದ ಮನೆಗೆ ಹೋಗೋಕ್ಕೆ, ಅಥವಾ ಹತ್ರ ಇಲ್ಲೇ ಒಂದು ತರಕಾರಿ ತೊಗೊಂಡು ಬಾ, ಅಥವಾ ನಮ್ಮದು ಡೈಲಿ ಏನು ಚೋರ್ಸ್ ಇರುತ್ತೆ ಅದು ಮಾಡೋದಕ್ಕಷ್ಟೇ ಇತ್ತು. ಓನ್ಲಿ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ರೋಡ್ ಟ್ರಿಪ್ಸ್. ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಹತ್ತತ್ರದ ಜಾಗಗಳಿಗೆ. ಒಂದು, ಇಟ್ ಈಸ್ ಸೇಫ್ಟಿ. ಸೆಕೆಂಡ್ಲಿ, ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಫ್ರೀಡಮ್. ಯು ಚೂಸ್ ಯುವರ್ ಪಾತ್ಸ್. ನಾವು ಯಾವ ರೋಡಲ್ಲಿ ಹೋಗಬೇಕು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಎಲ್ಲಿ ನಿಲ್ಲಿಸ್ಬೇಕು, ಯಾವ ಥರ ಇದು ಮಾಡಬೇಕು. ಹಾಗಾಗಿ ಈ ಟ್ರಿಪ್ನ ನಾವು ಒಂದು ಯಾವುದೋ ಏಜೆನ್ಸಿ ಮೂಲಕ ಅಥವಾ ಯಾವುದೋ ಗ್ರೂಪ್ ಆರ್ಗನೈಸ್ ಮಾಡ್ತಾರಲ್ಲ ಅವ್ರಗಳ ಜೊತೆ ಹೋಗಲಿಲ್ಲ. ಯಾಕಂದರೆ ಇದು ನಾವೇ ಡಿಸೈಡ್ ಮಾಡ್ಬೋದು ಎಲ್ಲಿ ಉಳ್ಕೋಬೋದು, ಯಾವ ರೂಟ್ ತೊಗೊಳ್ಬೇಕು, ಯಾವ ರೀತಿ ಮಾಡಬೇಕು ಅಂತ ನಮ್ಗೊಂದು ಫ್ರೀಡಮ್ ಇರುತ್ತೆ ಅಂದ್ಬಿಟ್ಟು ವಿ ಪ್ಲ್ಯಾನ್ಡ್ ಇಟ್ ದಿಸ್ ವೇ. ಸೊ ಕೃಪಾ, ನೀವು ಹೇಳ್ತಾ ಇದ್ರು ಅವಾಗಲೇ, ಅಂದರೆ ಒಂದು ದಿನಾನ ಹೇಗೆ ಡಿವೈಡ್ ಮಾಡ್ತಿದ್ರಿ, ಡ್ರೈವಿಂಗಿಗೆ ಹೇಗೆ ಡಿವೈಡ್ ಮಾಡ್ತಿದ್ರಿ? ಅದು ಮೊದಲಿಂದಾನು ಕ್ಲೀನಾಗಿ ನಾವು ಒಂದು ಏನಂತಾರೆ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕೆಂದರೆ 10 ಗಂಟೆ ಆದಮೇಲೆ ನನಗೆ ಸಾಕಷ್ಟು ಆಫೀಸ್ ಕಾಲ್ಸ್ ಇರೋದು, ಮೀಟಿಂಗ್ಸ್ ಇರೋದು. ಸೊ ಹಿಂದ್ಗಡೆ ನಾವು ಅದರ ಒಂದು ಜಾಗನೂ ಮಾಡಿಕೊಂಡು ಒಂಥರ ನಮ್ಮದೇ ಒಂದು ಸೆಮಿ ಟೇಬಲ್ ಕನ್ವರ್ಟ್ ಮಾಡಿ ನನ್ನ ಲ್ಯಾಪ್ಟಾಪ್ ಇಟ್ಕೊಳ್ಳೋ. ಸೊ ಬೆಳಗ್ಗೆ 6 ಗಂಟೆಯಿಂದ ಎಷ್ಟೊತ್ತಿಗೆ ಹೊರಡ್ತೀವೋ ಅದು ನಾನು ಶುರು ಮಾಡ್ತಾ ಇದ್ದೆ. ಅದನ್ನು ಒಂದು 9:30-10 ಗಂಟೆ ತನಕ ನಾನು ಓಡಿಸ್ಬಿಟ್ಟು ಆಮೇಲೆ ವಿದ್ಯಾ ತಗೊಳ್ತಾ ಇದ್ರು. ಆಮೇಲೆ ವಿದ್ಯಾ ಒಂದಿಷ್ಟು ಓಡಿಸಿ ಮಧ್ಯಾಹ್ನ ಇವ್ರು ಒಂದು ಸ್ವಲ್ಪ ಹೊತ್ತು ಓಡಿಸ್ಬಿಟ್ಟು ಆಮೇಲೆ ಮತ್ತೆ ರಾತ್ರಿಗೆ ಸಾಯಂಕಾಲ 5 ಗಂಟೆಗೆ. ಯಾಕೆಂದ್ರೆ ಕನ್ನಡಕ ನಾನು ಒಬ್ಳೆ ಹಾಕೊಳ್ತಾ ಇರೋದು ಫುಲ್ ಪ್ರಾಂಪ್ಟ್ ಆಗಿ, ಅದಕ್ಕೆ ಕಣ್ಣು ನಂದೇ ಸ್ವಲ್ಪ ಶಾರ್ಪ್ ಅಂತ ಅವ್ರಿಗೆ ನಂಬಿಕೆ. ಇನ್ನೊಂದು, there was visibility problem also everywhere in the north because of fog, winters. So we were not that ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಬಿಕಾಸ್ ಆಫ್ ದ ವಿಸಿಬಿಲಿಟಿ. ಸೊ we had more confidence on her. ಆ ಥರ ಹೇಳ್ಬಿಟ್ಟು ತುಂಬ ಧೈರ್ಯ ತುಂಬಿಟ್ಟು ನನಗೆ ನೆಕ್ಸ್ಟ್. ಸೊ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಮೇಲೆ ಆ ಥರ ಪ್ರೆಷರು ಆಗ್ತಿರ್ಲಿಲ್ಲ. ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಯಾರು ಓಡಿಸ್ತಿರ್ಲಿಲ್ವೋ ಹಿಂದೆ ಕುತ್ಕೊಂಡು ಮಲ್ಕೊಳ್ಳೋಕ್ಕೂ ನಾವೆಲ್ಲ ಸೌಕರ್ಯಗಳು ಮಾಡಿಬಿಟ್ಟಿದ್ವಿ ಹಿಂದ್ಗಡೆ ನೀಟಾಗಿ. ನ್ಯಾಪ್ ತೊಗೊಳಕ್ಕೆ ಸ್ಟ್ರೆಚ್ ಮಾಡೋವಷ್ಟು, ಥಾರಲ್ಲಿ ಸ್ಟ್ರೆಚ್ ಮಾಡೋವಷ್ಟು ಜಾಗ ಇಟ್ಟು ಲಗೇಜ್ ಪ್ಯಾಕ್ ಮಾಡಿದ್ವಿ. ಸೊ
ಹಂಗೆ ಪ್ಲ್ಯಾನ್ ಮಾಡಿದ್ರಿಂದ ನಮಗೂ ಸುಸ್ತು ಅನ್ನಿಸ್ಲಿಲ್ಲ. ಯಾಕೆಂದರೆ ಒಬ್ಬರೇ ಕಂಟಿನ್ಯೂಸ್ ಆಗಿ ಮಾಡೋಕ್ಕಿಂತನೂ ಅಫ್ಕೋರ್ಸ್ ಪ್ಲಸ್ ಈ ಥರ ಡಿಸ್ಟ್ರಿಬ್ಯೂಟೆಡ್ ಒಂಥರ ರೌಂಡ್ ದ ಕ್ಲಾಕ್ ಕಪಲ್ ಆಫ್ ಅವರ್ಸ್ ಒಂಥರ ಇಟ್ ವಾಸ್ ಪ್ಲೆಸೆಂಟ್ ಆ್ಯಕ್ಚುಲಿ. ಒಂದು ದಿವಸಕ್ಕೂ ನಮಗೆ ಅಯ್ಯೋ ಇಷ್ಟು ಓಡಿಸ್ಬೇಕಲ್ಲಪ್ಪ ಅಂತ ತಲೆ ಚಿಟ್ಟು ಹಿಡಿದಿದ್ದೇ ಇಲ್ಲ. ಯಾರಾದ್ರು ಚೆನ್ನಾಗಿ ಓಡಿಸ್ತಾ ಇದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಒಂದು ಖುಷಿ ಇರುತ್ತೆ ಅಲ್ವಾ? ವಾಟ್ ಇಸ್ ದ ಪರ್ಪಸ್ ಈ ಹೋಗಿದ್ದಕ್ಕೆ? ಏನು ನೀವು 3 ಜನ ಹೇಳ್ಬೋದು, ಯು ಕ್ಯಾನ್ ಸ್ಟಾರ್ಟ್. ಪರ್ಪಸ್ ಅಂತಂದರೆ ಒಂದು ಬ್ರೇಕಿಂಗ್ ದ ಸ್ಟೀರಿಯೋ ಟೈಪ್ಸ್ ಅಂತ ಹೇಳ್ತಾರಲ್ವ, ಡ್ರೈವಿಂಗ್ ಈಸ್ ಆಲ್ವೇಸ್ ಏನೋ ಮೀನು ಈಜು ಕಲ್ತಂಗೆ ಗಂಡಸ್ರಿಗೆ ಅದು ಲೀಲಾಜಾಲವಾಗಿ ಬಂದ್ಬಿಡತ್ತೆ ಅಂತ. ಸೊ ಆಮೇಲೆ ಎರಡನೇದು ನಾವೇ ಹೆಂಗಸ್ರೆ ಹೋಗ್ಬೋದಾ, ನಮ್ಮ ಇಂಡಿಯಾ ಅಷ್ಟು ಸೇಫ್ ಇದೆಯಾ ಈ ಥರ ಎಲ್ಲ ರೋಡ್ ಟ್ರಿಪ್ಸ್ಗೆ ಅನ್ನುವಂಥದ್ದು. ಆಮೇಲೆ ಈ ಎಲ್ಲ ಮಿತ್ಸ್ನ ನಾವು ಬ್ರೇಕ್ ಮಾಡಬೇಕಂತ ಇದ್ವಿ. ಎರಡನೇದಾಗಿ ಅದೊಂದು ಈಗ ಕಾರಲ್ಲಿ ಕೂತ್ಕೊಂಡು ಮೂವಿಂಗ್ ಕಾರಲ್ಲಿ ಇಟ್ಸ್ ಲೈಕ್ ಟೇಕಿಂಗ್ ಅ ಪಾಸ್. ಯುವರ್ ಲೈಫ್ ಈಸ್ ಪಾಸ್ಡ್. ಯು ಸ್ಟಾರ್ಟ್ ಇಂಟ್ರಾಸ್ಪೆಕ್ಷನ್, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ವೇರ್ ವಿ ಆರ್ ಗೋಯಿಂಗ್, ಹೌ ವಿ ಆರ್ ಡೂಯಿಂಗ್. ಇಟ್ ವಾಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಅವರ್ ಸೆಲ್ಫ್ಸ್ ಆ್ಯಂಡ್ ಬ್ರೇಕಿಂಗ್ ದಟ್ ಬ್ಯಾರಿಯರ್ಸ್ ಆ್ಯಂಡ್ ಟೇಕಿಂಗ್ ಇಟ್ ಫಾರ್ವರ್ಡ್. ಈಗ ನಮಗೆ ಒಂಥರ ಇಲ್ಲಿಂದ ಇಷ್ಟು ಹತ್ರ ಹೋಗ್ಬೇಕಂದ್ರೆ ಬರೀ ಅಷ್ಟೇ ಬರೀ 50 ಕಿಲೋಮೀಟ್ರ್ ಅನ್ನಂಗೆ ಆಗ್ಬಿಟ್ಟಿದೆ. ಒಂದು ನಮ್ಮ ಥ್ರೆಶೋಲ್ಡೇನೆ ಈಗ ಇನ್ಕ್ರೀಸ್ ಆಗಿಬಿಡ್ತು. ಸೊ ಬೇಸಿಕಲಿ ವಿ ವಾಂಟೆಡ್ ಟು ಪ್ರೂವ್ ದಟ್ ವಿ ಕ್ಯಾನ್ ಡೂ ದಿಸ್ ಆ್ಯಂಡ್ ಇಂಡಿಯಾ ಇಸ್ ವೆರಿ ಮಚ್ ಸೇಫ್ ಆ್ಯಂಡ್ ವಿತ್ ದ ಪ್ರೆಸೆಂಟ್ ಟೆಕ್ನಾಲಜಿ. ಇವಾಗ ನಾವು ಕಾರ್ಗಳಲ್ಲಿ ಡ್ಯಾಶ್ಬೋರ್ಡ್ ಕ್ಯಾಮ್ರಾ ಹಾಕ್ಕೊಂಡಿದ್ವಿ, ಗೂಗಲ್ ಮ್ಯಾಪ್ಸ್ ಇದೆ, ವಿಡಿಯೋ ಕಾಲ್ಸ್ ಮಾಡ್ಬೋದು, ರೋಡ್ ಸೈಡ್ ಅಸಿಸ್ಟೆನ್ಸ್ ತೊಗೊಂಡಿದ್ವಿ. ಆ್ಯಂಡ್ 3 ಜನನು ದೇ ಬೋತ್ ಆರ್ ಲೈಕ್ ವೆರಿ ಎಕ್ಸ್ಪರ್ಟ್ಸ್. ನಾನು ಸ್ವಲ್ಪ ಬಿಗಿನರನ್ನೇ, ಬಟ್ ವಿ ಟುಕ್ ಎಕ್ಸ್ಪೋಜರ್ ನಮ್ಮದು ಪಂಕ್ಚರ್ ಆದರೆ ಯಾವ ಥರ ಚೇಂಜ್ ಮಾಡಬೇಕು. ಆ್ಯಂಡ್ ವಿದ್ಯಾಸ್ ಪ್ಲಾನಿಂಗ್ ವಾಸ್ ಸೋ ಫುಲ್ ಪ್ರೂಫ್ ದಟ್ ಎಲ್ಲ ಪಂಕ್ಚರ್ ಕಿಟ್ಟಿಂದ ಹಿಡಿದು ಒಂದು ಪಂಪಿಂದ ಹಿಡಿದು ಫೈರ್ we had like checklist of more than 50-60 numbers which we fulfilled over the period of time, like 1 month target itkondu we just accumulated everything, whether it is getting it ordered or getting it done through the service people. So we just worked on it. The proper planning, you can do this ಅಂತ ತೋರಿಸ್ಬೇಕಾಗಿತ್ತು ನಮಗೆ. ಆ್ಯಂಡ್ ವಿ ಆರ್ ಹ್ಯಾಪಿ ವಿ ಡಿಡ್ ದಟ್. ವಿ ಆರ್ ಈಕ್ವಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಈ ಥರ ಮಾಡಿರೋದು. ತುಂಬ ಜನರಿಗೆ ಇದು ಇನ್ಸ್ಪಿರೇಷನ್ ಅನ್ಕೋತೀನಿ. ಬಟ್ ನಿಮ್ಮ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಕೃಪಾ ನೀವು ಈ ಒಂದು ಟೋಟಲ್? ನಂದು ಮೇಜರ್ ಏನಂದರೆ ನಾನು ಇರುವಂತಹ ಒಂದು ವೃತ್ತಿ ಹೇಗಿದೆ ಅಂದರೆ ಬಿಲೀಫ್ ಇಸ್, ನಾನು ಅಥವಾ ಈ ರೋಲನ್ನು ಯಾರು ಇಟ್ಕೊಂಡಿರ್ತಾರೋ ಅವ್ರು ಈ ರೋಲಲ್ಲಿ ಹೂಎವರ್ ಇಸ್ ಇನ್ ದಿಸ್ ಪೊಸಿಷನ್, ಇಟ್ಸ್ ಆಲ್ಮೋಸ್ಟ್ ದ ರೋಲ್ ಇಸ್ ಇರ್ರಿಪ್ಲೇಸಬಲ್. ಆ್ಯಂಡ್ ಇಫ್ ಯು ಆರ್ ಆನ್ ಅ ಲಾಂಗ್ ವೆಕೇಷನ್ it is going to disrupt a lot of things. So whether decision making ಆಫೀಸಲ್ಲಿ, ನನ್ನ ಆಫೀಸು, ಸೊ ಯಾವಾಗಲೂ ಜನ ಒಂದು ಹೇಳ್ತಾ ಇರ್ತಾರಲ್ಲ, ಟೈಮ್ ಇಲ್ಲ, ನಂಗೆ ತುಂಬ ಆಫೀಸ್ ಕೆಲಸ ಇದೆ, ಟೈಮ್ ಇಲ್ಲ. ಈ ಟೈಮ್ ಇಲ್ಲ ಅನ್ನೋದು ಹೇಗೆ? ನಾನು ಯಾವಾಗಲೂ ನನ್ನೊಂದು ಫರ್ಮ್ ಬಿಲೀವರ್ ದಟ್ ಇಟ್ ಇಸ್ ಆಲ್ ಅಬೌಟ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ಪ್ಯಾಷನ್, ವರ್ಕ್, ದಟ್ಸ್ ವೇರ್ ಯು ಸ್ಟ್ರೈಕ್ ಅ ಬ್ಯಾಲೆನ್ಸ್. ಹೆಂಗೆ ಮಾಡ್ತೀರಾ? ಅಫ್ಕೋರ್ಸ್ ಇವಾಗ ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಮನೆಯಲ್ಲಿ ಅವಳಿಗೆ ಎಕ್ಸಾಮ್ಸ್ ನಡೀತಿದೆ. ಬಟ್ ಹಂಗೆ ನೋಡೋಕೆ ಹೋದರೆ ಈ ಮದರ್ಲಿ ಗಿಲ್ಟು, ಈ ಕಡೆ ಆಫೀಸು ಕೆಲಸ ಕೇಳಬೇಡಿ, 1-2 ಇಂಟಿಗ್ರೇಷನ್ ನಡೀತಾ ಇದೆ. ಅದು ಎಷ್ಟು ಕೆಲಸ ಇದೆ ಅಂದರೆ ವಿತ್ ಪೀಪಲ್, ಪ್ರಾಸೆಸ್, ಎವ್ರಿಥಿಂಗ್ ಗೋಯಿಂಗ್ ಆನ್. ಆ್ಯಂಡ್ ಎಲ್ಲದಕ್ಕೂ ಒಂದು ಡೆಸಿಷನ್ ಮೇಕಿಂಗ್ ಬಂದಾಗ ನಾನಲ್ಲಿ ಇರಲೇಬೇಕು. ಬಟ್ ಇದೆಲ್ಲದ್ರ ಮಧ್ಯೆನೂ ನನ್ನ ತಲೆಯಲ್ಲಿ ಏನಂದರೆ ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹೆಂಗೆ ಮಾಡೋಕ್ಕೆ ಸಾಧ್ಯ? ಆ್ಯಂಡ್ ಇದು ನನ್ನ ಪ್ಯಾಷನ್. ನಾನು ಮಾಡೋದ್ರಿಂದ ಅಟ್ಲೀಸ್ಟ್ ಇನ್ನೊಂದಿಷ್ಟು ಜನ ಇನ್ಫ್ಲೂಯೆನ್ಸ್ ಆಗಿ ದೇ ಶುಡ್ ಫಾಲೋ ದೇರ್ ಪ್ಯಾಷನ್. ಯಾಕೆ ನನ್ನ ಟೀಮಲ್ಲಿ ನಾನು ಅದನ್ನೇ ಹೇಳೋದು, ಏನಿದೆಯೋ ನಿಮ್ಮ ಹವ್ಯಾಸಗಳನ್ನು ಅದನ್ನು ಯಾವತ್ತೂ ಬಿಡಬೇಡಿ. ಬಿಕಾಸ್ ವರ್ಕ್ ಅಂತ ಒಂದು ಪಟ್ಟ ಕಟ್ಬಿಟ್ಟೋದಕ್ಕೆ ನಿಮ್ಮ ಹವ್ಯಾಸಗಳನ್ನು ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಬಿಟ್ಟರೆ ಯು ವಿಲ್ ಸ್ಟಾಪ್ ಲಿವಿಂಗ್. ಸೊ ಬಟ್ ನಾನು ಅದನ್ನು ಮಾಡಿದೆ. ಏನೇನು ನಂದಿತ್ತೋ ಡೆಲಿವರಬಲ್ಸ್ ಇವ್ರಿಗೂ ಆದಷ್ಟು ನಾನು ಪಾಪ ಕಾಟ ಕೊಡದೆ ಹೌ ಐ ಹ್ಯಾಡ್ ಟು ಡೆಲಿವರ್, ಐ ಡಿಡ್ ಡೆಲಿವರ್. ಅದೇ ನನ್ನ ಬಾಸು ಹೇಳ್ತಿದ್ರು, ಒಂಥರ ಅವ್ರಿಗೆ ಆಶ್ಚರ್ಯ, ಇದೊಂಥರ ನೀನು ರಜದಲ್ಲಿ ಹೋಗಿದ್ಯಾ ಅಂತಲೇ ಅನ್ನಿಸ್ಲಿಲ್ಲ ಅಂತ. ರಜಾ ಹಾಕಿದ್ರು ನಾನು ನನ್ನ ಕೆಲಸ ಡೆಲಿವರ್ ಮಾಡ್ತಾ ಇದ್ದೆ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ದ ವರ್ಲ್ಡ್, ದಟ್ ಡೋಂಟ್ ಎವರ್ ಸೇ ಐ ಹ್ಯಾವ್ ವರ್ಕ್, ಐ ಹ್ಯಾವ್ ಅ ಫ್ಯಾಮ್ಲಿ, ನನಗೂ ನನ್ನ ಮಕ್ಕಳು ನೋಡ್ಕೋಬೇಕು, ಎಲ್ಲ ಇರುತ್ತೆ. ಬಟ್ ಎಲ್ಲರಿಗೂ, ನನ್ನ ಮಗಳು ನನಗೊಂದು ತುಂಬ ಚೆನ್ನಾಗಿ ಒಂದು ಮಾತು ಹೇಳಿದ್ಲು, ತುಂಬ ಮದರ್ಲಿ ಗಿಲ್ಟ್ ಕಾಡಬೇಕಾದ್ರೆ ಹೋಗ್ಲಾ ಬೇಡವಾ ಅಂತ. ಅವಳು ಒಂದೇ ನಂಗೆ ಹೇಳಿದ್ಲು, ಮಮ್ಮಿ ಎವ್ರಿಬಡಿ ಹ್ಯಾಸ್ ಒನ್ ಲೈಫ್, ಯು ವಾಂಟ್ ಟು ಡೂ ಇಟ್, ಪ್ಲೀಸ್ ಗೋ ಎಡ್ ಆ್ಯಂಡ್ ಡೂ ಇಟ್. ಮತ್ತು ಮಿಕ್ಕಿದೆಲ್ಲ ಬುತ್ತಿ ಕಟ್ಟಿ ಬಿಸಾಕಿ ನಾನು ಸೊ ಅದೊಂದು ವಂಡರ್ಫುಲ್ ಚಾಲೆಂಜ್ ಮತ್ತು ಅದನ್ನು ಫುಲ್ಫಿಲ್ ಮಾಡಿರೋ ಒಂದು ಆತ್ಮತೃಪ್ತಿ ಅದು ಕಾಣಿಸ್ತಾ ಇದೆ. ನಿಮ್ಮ ಚಾಲೆಂಜ್ ಏನಾಗಿತ್ತು ವಿದ್ಯಾ ಅವರೇ? ಏನು ಚಾಲೆಂಜನ್ನು ನೀವು ಫೇಸ್ ಮಾಡಿದ್ರಿ ಅಥವಾ ಏನು ಚಾಲೆಂಜನ್ನು ಫೇಸ್ ಮಾಡಬೇಕಂತ ಹೋದ್ರಿ? ಗಾಡಿ ಓಡಿಸ್ಬಿಡ್ಬೋದು. ಐ ಮೀನ್ ಯು ಕ್ಯಾನ್ ಗೋ ವಾಟ್ ಎವರ್ ಡಿಸ್ಟೆನ್ಸ್ ಯು ವಾಂಟ್ ಟು ಕವರ್, ಮುಗಿಸ್ಬೋದು. ಬಟ್ ಮನೆಯಲ್ಲಿ ಏನು ನಡೀತದೆ, ಇವ್ರು ಹೇಳ್ದಂಗೆ ಆಫೀಸಲ್ಲಿ ಏನು ನಡೀತದೆ, ಆಲ್ ದೀಸ್ ಥಿಂಗ್ಸ್ ಏನು ನಿಮ್ಮ ಮನಸ್ಸಲ್ಲಿದೆ ಅದನ್ನ ಇಟ್ಕೊಂಡು ನೀವು ಗಾಡಿ ಓಡಿಸೋದು, ದಟ್ ಇಸ್ ಮೋರ್
difficult. Yeah, but other than that, I don't have that challenging job, so work-wise I was not that pressurized. ನಿಮ್ಮ ಟ್ರಿಪ್ಪಲ್ಲಿ 16 ಡೇಸಲ್ಲಿ ನಿಮಗೆ ಏನಾದ್ರು ಚಾಲೆಂಜಿಂಗ್ ಅನ್ನಿಸ್ತು? ಹೆಂಗಾಯ್ತು ಅಂದರೆ ನಮಗೆ ತರಕಾರಿಗಳು ತಿನ್ನಕ್ಕೆ ಸಿಗ್ತಾ ಇರಲಿಲ್ಲ. ಎಲ್ಲ ಕಡೆನೂ ದಾಲು, ಕಡಿ, ಐ ಮೀನ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಡೋಂಟ್ ಯೂಶಲಿ ಈಟ್. ನಮಗೆ ಜಾಸ್ತಿ ತರಕಾರಿ ಡೈಲಿ ತಿಂದು ಅಭ್ಯಾಸ, ನಾನು ವೆಜಿಟೇರಿಯನ್. ಸೊ ಯಾರು ಎಲ್ಲ ಕಡೆ ಆಲೂಗಡ್ಡೆ, ಪನ್ನೀರ್, ತರಕಾರಿ ಕೊಡ್ರಪ್ಪ ಅಂತ ನಮಗೆ. ಸೊ ಓಕೆ, ಸೊ ದಟ್ ವಾಸ್ ಯುವರ್ ಚಾಲೆಂಜ್. ಫುಡ್ ವಾಸ್ ಮೈನ್ ಕನ್ಸರ್ನ್ ಫಾರ್ ಮಿ. ಸೊ ನಾನು ನೈಟ್ ಊಟನೇ ತಿಂತಾ ಇರಲಿಲ್ಲ. ಐ ಮೀನ್ ಐ ಸ್ಕಿಪ್ಡ್ ಡಿನ್ನರ್ ಬಿಕಾಸ್ ಐ ಥಾಟ್ ಇಟ್ ಇಸ್ ಲೈಟ್ ಆನ್ ಸ್ಟಮಕ್, ಲೈಟಾಗಿದ್ದರೆ ಒಳ್ಳೆಯದು ಅಂತ ಹೇಳಿ. ಆ್ಯಂಡ್ ಅದರ್ ಥಿಂಗ್ ಇಟ್ ವಾಸ್ ನಾಟ್ ಆನ್ ವೆಜಿಟೇಬಲ್ಸ್ ಮೋರ್ ಆಪ್ಷನ್. ಸೊ ನಿಮ್ದೇನು ಚಾಲೆಂಜು ಫೇಸ್ ಮಾಡಿದ್ರಿ ಪೂರ್ಣಿಮಾ? ನನಗೆ ಚಾಲೆಂಜ್ ಅಂತ ಹೇಳಿದ್ರೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ದೇರ್ ವರ್ ಲಾಟ್ಸ್. ಲೈಕ್ ನನಗೆ ಫುಡ್ದೆಲ್ಲ ತೊಂದರೆ ಆಗುತ್ತೆ. ಐ ಆಮ್ ಲ್ಯಾಕ್ಟೋಸ್ ಇಂಟಾಲರೆಂಟ್. ನಾರ್ತು ಎಸ್ಪೆಷಲಿ ಪಂಜಾಬಲ್ಲೆಲ್ಲ ಅಂದರೆ ತುಂಬಾ ದೇ ಯೂಸ್ ಡೈರಿ ಪ್ರಾಡಕ್ಟ್ಸು. ಸೊ ಆ್ಯಂಡ್ ಐ ಲೈಕ್ ಟು ಹ್ಯಾವ್ ಟೀನಲ್ಲೂ ಹಾಲಿರುತ್ತೆ. ಸೊ ಊಟ ತಿಂಡಿದೆಲ್ಲ ತೊಂದರೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ಹೋಲ್ ಡೇ ವಿ ವುಡ್ ಬಿ ಸಿಟ್ಟಿಂಗ್ ಇನ್ ಕಾರ್. ಅದೂ ಮೈಕೈ ನೋವು ಆಗ್ಬೋದು, ಡ್ರೈವಿಂಗ್ದೂ ಚಾಲೆಂಜಿಂಗ್ ಆಗ್ಬೋದು. ಕಂಟಿನ್ಯೂಸ್ಲಿ ನಾನು ಇಷ್ಟೊಂದು ಅವರ್ಸ್ ಟುಗೆದರ್ ಡ್ರೈವ್ ಮಾಡೇ ಇಲ್ಲ. ಸೊ ನನಗೆ ಆಗತ್ತಾ ಈ ಥರ ಮಾಡೋದಕ್ಕೆ ಅಂತ ಭಯ ಇತ್ತು. ಬಟ್ ಲಕಿಲಿ ವಿತ್ ದೇರ್ ಸಪೋರ್ಟ್ ಐ ಕುಡ್ ಮ್ಯಾನೇಜ್ ವೆಲ್. ಚೆನ್ನಾಗೇನೆ. ಮತ್ತು ಇನ್ನೊಂದು ನನಗೆ ಭಯ ಇದ್ದಿದ್ದು, ನಾನು ಆ್ಯಕ್ಚುಲಿ ಫೌಜಿ ಆದ್ರೂ ಇವರಿಬ್ಬರಿಗಿಂತ ಪುಕ್ಲಿನೇ ಎಲ್ಲ ಕಡೆ. ಅಯ್ಯೋ ಇಲ್ಲಿ ನಿಲ್ಲಿಸ್ಬೇಡ್ರಿ, ಇಲ್ಲಿ ಸ್ವಲ್ಪ ಈ ಥರ ಇದೆ ಹೈವೇಗಳಲ್ಲಿ, ಹೆಂಗಿರುತ್ತೋ ಏನೋ ಆ ಥರದ್ದೆಲ್ಲ ನಂಗೆ ತುಂಬ ಸ್ವಲ್ಪ ಕನ್ಸರ್ನ್ಸ್ ಇತ್ತು. ಲೈಕ್ ವಿ ಸೇ ನಾರ್ತಲ್ಲಿ ಅಷ್ಟು ಸೇಫ್ ಇಲ್ಲ, ಜಸ್ಟ್ ನಾವೇ ವಿಮೆನ್ ಹೋಗ್ತಾ ಇದ್ರೆ ಅಂತೆಲ್ಲ, ಅದೆಲ್ಲ ಭಯಗಳಿತ್ತು. ಬಟ್ ಈ ಟ್ರಿಪ್ ಅದನ್ನೆಲ್ಲ ನಿವಾರಿಸ್ತು. ನನಗೆ ಎಲ್ಲೂ ಆ ಥರ ಏನೂ ತೊಂದರೆ ಆಗಲಿಲ್ಲ. ಇನ್ಕ್ಲೂಡಿಂಗ್ ಹೆಲ್ತ್ ಕೂಡ ಯಾರ್ದೂ ಅಪ್ಸೆಟ್ ಆಗಿಲ್ಲ. ಆ್ಯಂಡ್ ವಿಸಿಬಿಲಿಟಿದು ಒಂದು ಮೇನ್ ಕನ್ಸರ್ನ್ ಇತ್ತು. ನಾವು ಪೀಕ್ ವಿಂಟರ್ಸಲ್ಲಿ ಹೋಗ್ತಾ ಇದ್ದೀವಿ, ಯಾವ ಥರನೋ ಏನೋ ಅಂತ. ಮತ್ತು ಶ್ರೀನಗರಲ್ಲಿ ಇಟ್ ಈಸ್ ಸಚ್ ಅನ್ ಟೆನ್ಷನ್ ಏರಿಯಾ. ಅಲ್ಲಿ ಹೋದಾಗ ಏನಾಗುತ್ತೋ ಏನೋ ಆ ಥರದ್ದೆಲ್ಲ ಸ್ವಲ್ಪ ಅಪ್ರಿಹೆನ್ಷನ್ಸ್ ಇತ್ತು. ಬಟ್ ಲಕಿಲಿ ವಿ ಮ್ಯಾನೇಜ್ಡ್ ಇಟ್. ಅದು ನಾವು ಹೊರಡೋಕ್ಕಿಂತ ಮುಂಚೆ ಆಗಸ್ಟೇನೆ ತುಂಬಾ ಆಕ್ಸಿಡೆಂಟ್ಸ್ ಆಗಿತ್ತು. ಅದರದೇ ಎಲ್ಲಾನು ಎಲ್ಲ ಕಡೆ ಸುದ್ದಿನಲ್ಲಿ ಫ್ರೆಂಡ್ಸು ಎಲ್ಲರೂ ಇಲ್ಲಿಷ್ಟು ಜನ ಹೋದ್ರಂತೆ, ಅಲ್ಲಿಷ್ಟು ಜನ ಹೋದ್ರಂತೆ, ಇಲ್ಲಿಷ್ಟು ಕೊಲೇಷನ್ ಆಗಿದೆ ಅಂತ. ಏನ್ ಮಾಡ್ತಿದ್ರಿ ನೀವು? ಇನ್ಫ್ಯಾಕ್ಟ್ ನಾವು ವಿ ಯೂಸ್ ಟು ಸ್ಟಾರ್ಟ್ ಲೇಟ್ ಇನ್ ದ ಮಾರ್ನಿಂಗ್. ಇವಾಗ ನಾವು ಸೌತ್ ಅಲ್ಲೆಲ್ಲ 6 o'clock ಎಲ್ಲ ಹೊರಟ್ಬಿಡ್ತೀವಿ. ಸೌತ್ ಅಲ್ಲಿ ನಮ್ಗೇನು ತೊಂದರೆ ಆಗ್ಲಿಲ್ಲ. ನಾರ್ತ್ ಅಲ್ಲಿ ನಮ್ಗೆ ಆಕ್ಚುಲಿ ನಾನು ತುಂಬಾ ಲಕ್ಕಿ ನೋಡಕ್ ಹೋದ್ರೆ ಅಷ್ಟು ಫಾಗ್ ನಮ್ಗೆ ಅಟ್ಲೀಸ್ಟ್ ಒಂದು 50 ಮೀಟರ್ ವಿಸಿಬಿಲಿಟಿ ಕ್ಲೀನ್ ಆಗಿ ಸಿಕ್ತಿತ್ತು. ಅಂಡ್ ಒಂದೆರಡು ಕಡೆ ಅಂತೂ ನಾವು ಒಂದು ಅರ್ಥ ಮಾಡ್ಕೊಂಡ್ವಿ, ವಿದ್ಯನ್ ಮೊಬೈಲ್ ನೋಡಿದ್ರೆ ಅದು ಇನ್ನೂ ವಿಸಿಬಿಲಿಟಿ ಇನ್ನೂ ಜಾಸ್ತಿ ವಿಸಿಬಿಲಿಟಿ ಕಾಣುತ್ತೆ. ಇದೊಂದು ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಡೈರೆಕ್ಟ್ ಆಗಿ ನೋಡಿದಾಗ ಫಾಗ್ ಎಷ್ಟು ನಿಮ್ಮ ಹತ್ರ ಇರುತ್ತೋ, ಬಟ್ ದ ಮೊಮೆಂಟ್ ನಾವು ವಿಡಿಯೋ ಆನ್ ಮಾಡಿದ್ರೆ ಮೊಬೈಲಲ್ಲಿ ಜಸ್ಟ್ ಆಸ್ ಅ ಹೋಲ್ಡರ್ ಇಟ್ಬಿಟ್ಟು ನಾವು ಅದು ಇಟ್ಟಿದ್ರೆ ವಿಸಿಬಿಲಿಟಿ ಇನ್ನೂ ಜಾಸ್ತಿ ಒಳಗಡೆ ಕಾಣುತ್ತೆ ನಿಮಗೆ. ಅಂದ್ರೆ ಅದ್ರ ಕ್ಯಾಮ್ರಾ ಓಪನ್ ಮಾಡಿ, ಜಸ್ಟ್ ಕ್ಯಾಮ್ರಾ ವಿಡಿಯೋ ಆನ್ ಮಾಡಿ ಬಿಟ್ಬಿಟ್ರೆ, ಜಸ್ಟ್ ಲೀವ್ ಇಟ್ ಆನ್. ಸೊ ಅದು ತುಂಬಾನೇ ಗೈಡ್ ಆಗುತ್ತೆ ಎಷ್ಟು ಏನು ಟ್ರಕ್ಸ್ ಇದೆ ಅಲ್ಲಿ ಏನಿದೆ. ಸೊ ಆ ಫಾಗ್ ಟೈಮಲ್ಲಂತೂ ಮೋಸ್ಟ್ ಆಫ್ ದ ಟೈಮ್ ಐ ಥಿಂಕ್ ನಾನೇ ಓಡಿಸಿದ್ದು ಬೆಳಗ್ಗೆ ಫಾಗಲ್ಲಿ. ಸೊ ವಿದ್ಯಾ ನನಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಹೀಗಿದೆ. ಆ್ಯಂಡ್ ಅವ್ರು ಕಾನ್ಸ್ಟೆಂಟಾಗಿ ಅದನ್ನು ನೋಡ್ತಾ ಇರೋರು, ಜಸ್ಟ್ ಟು ಸಿ ನನಗೆ ಏನಾರು ಕಾಣಿಸ್ಲಿಲ್ಲ, ಏನಾರು ಇದೆಯಾ ವಿದ್ಯಾ ಟ್ರಕ್ಕು, ಕ್ಯಾನ್ ಯು ಸಿ ಸಮಥಿಂಗ್, ಅವ್ರು ಕ್ಲೀನಾಗಿ ಹೇಳಿದಾಗ. ಬಟ್ ಭಯ ಅಂತ ಆಗಿಲ್ವಾ ನಿಮ್ಮ 3 ಜನರಿಗೆ? ಯಾವುದೋ ಟೈಮಲ್ಲಿ ಆಗಿದೆಯಾ? ಯಾವ ಟೈಮಲ್ಲಿ ಆದರೂ? ಆಗ್ರಲ್ಲಿ ವೆಹಿಕಲ್ ಬ್ರೇಕ್ ಡೌನ್ ಆದಾಗ ಸ್ವಲ್ಪ ಅಪ್ಸೆಟ್ ಆದ್ವಿ. ಡೇ ಟೈಮಲ್ಲೇ ನಾವು ತಾಜ್ ಮಹಲ್ಗೆ ಹೋದ್ವಿ. ತುಂಬಾ ಚೆನ್ನಾಗಿ ಅಲ್ಲಿ ಖುಷಿ ಆಯ್ತು. ತಾಜ್ ಮಹಲ್ ತುಂಬಾ ಫೋಟೋಗಳು ತಕೊಂಡ್ವಿ. ದಟ್ ಈಸ್ ವೇರ್ ವಿ ಹ್ಯಾಡ್ ಪ್ರಾಪರ್ ಟೈಮ್. ಕಾರ್ ಪಾರ್ಕ್ ಮಾಡಿಬಿಟ್ಟು ಆರಾಮ್ಸೆ ಫೋಟೋ ಎಲ್ಲ ತಕೊಂಡ್ವಿ. ಹೊರಗೆ ಬಂದು ಒಂದು 1/2 kilometer ಹೋಗಿರ್ಬೋದು ಅಷ್ಟೇ. ಆ ಸಿಗ್ನಲ್ ಅಲ್ಲಿ ನಮ್ ನಿಂತಿದ್ದ ಗಾಡಿಗೆ ಇನ್ನೊಂದು ಗಾಡಿ ಬಂದು. ಅದೇ ಸೇಫ್ಟಿ ಅನ್ನೋದು ಹೇಗೆ ಅಂದ್ರೆ 3 ಜನ ಬೆಲ್ಟ್ ಹಾಕೊಂಡಿದ್ದೀವಿ, ನಿಂತಿದ್ದೀವಿ, ಸಿಗ್ನಲ್ ವೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಗಾಡಿ ಬಂದು ಹೊಡಿತಾ ನಿಮ್ಗೆ ಹಿಂದ್ಗಡೆ ನಿಂತಿರೋ ಸಿಗ್ನಲ್ ಅಲ್ಲಿ ಮುಂದೆ ಬಿಟ್ರೆ ನಾವು ಹೋಗ್ಬೇಕು. ನಮ್ ಹಿಂದೆ ಅಲ್ಲಿದ ಯುಪಿ ಸ್ಕಾರ್ಪಿಯೋ ಮಧ್ಯೆ ಒಂದು ಆಟೋ ಇತ್ತು. ಅಲ್ಲಿರೋ ಆಟೋಸ್ ಒಂಥರ ಟುಕ್ ತರ ತೆಳ್ಳಗೆ ಸಣ್ಣಗಿರ್ತವೆ, ಚೂರಿ ಉದ್ದ 2 ಸೈಡ್ ಕುತ್ಕೊಂತಾರ ಅದ್ರಲ್ಲಿ ಮಧ್ಯ. ಸೊ ಹಿಂದೆಯಿಂದ ಬಂದು ಸ್ಕಾರ್ಪಿಯೋದವರು ಎಂತ ಸ್ಪೀಡಲ್ಲಿ, ಅಟ್ಲೀಸ್ಟ್ ಅವ್ರು ಒಂದು ಐ ಟ್ರೂಲಿ ಬಿಲೀವ್ ಒಂದು 60-80 ಕಿಲೋಮೀಟರ್ ಅವ್ರು ಬ್ರೇಕ್ ಹಾಕಿಲ್ಲ. ಬಂದು ಆಟೋಗೆ ಹೊಡೆದಿದ್ದು, ಆಟೋ ಹಿಂಗೆ ಕ್ರಂಚ್ ಆಯಿತು. ಅದು ಆಟೋ ಆಗಿದ್ದರಿಂದ ಬಂದು ತಾರ್ ಮುಟ್ಟಿದ್ದಕ್ಕೆ, ತಾರ್ ಹೈಟಿಗೆ ಅದು ಆ ಇಂಪ್ಯಾಕ್ಟ್ಗೆ ಗ್ಲಾಸ್ ಹೊಡೀತು. ಡೋರ್ ಸ್ವಲ್ಪ ಒಳಗೋಯ್ತು. ನಮಗೆ ಒಳಗಡೆ ಒಂದು ಜರ್ಕ್ ಇಷ್ಟಾಗಿ ನಮ್ಮದು ಫುಲ್ ನಾವು ಬ್ರೇಕ್ ಹಿಡ್ಕೊಂಡು ನಿಂತಿರೋ ಗಾಡಿ
ನಮ್ಮದು ಏನಾದ್ರು ಮೂಮೆಂಟಲ್ಲಿ ಇದ್ದಿದ್ರೆ ಬಹುಶಃ ಏನೋ ಜಾಸ್ತಿ ಆಗಿರ್ಬೋದು. ನಿಂತ ಗಾಡಿಗೆ ಅದು ಆಟೋಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಪಾಪ ಆಟೋದವನು ಪೂರ್ತಿ ಇಂಪ್ಯಾಕ್ಟ್ ತೊಗೊಂಡಿದ್ದು. ನಾನು ಅವಾಗ ಹಿಂದೆ ಕೂತಿದ್ದೆ, ಸೊ ಐ ಕುಡ್ ಆ್ಯಕ್ಚುಲಿ ಸಿ ಹಿಮ್. ನಾನು ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ಗ್ಲಾಸ್ ಪಳ್ಳಂತ ಹೊಡೆದೈತೆ, ಎಲ್ಲ ದಬ ದಬ ಬೀಳಕ್ಕೆ ಶುರುವಾಯ್ತು. ನಾನು ಆ ಥರ ಇದುವರೆಗೂ ಆಕ್ಸಿಡೆಂಟ್ ನೋಡೇ ಇಲ್ಲ ಅಷ್ಟು ಹತ್ರದಿಂದ. ಆ ಗ್ಲಾಸ್ ಪೀಸಸ್ ಎಲ್ಲ ಹಿಂಗೆ ಬೀಳೋಕ್ಕೆ ಶುರುವಾಯಿತು. ನಿಮ್ಮದೇ ಹಾಂ, ನಮ್ಮ ಗಾಡಿ ಇದೇನೆ ಹಿಂದ್ಗಡೆದು. ಆಮೇಲೆ ಹಿಂದ್ಗಡೆ ನಾನು ಅವನು ಆಟೋ ಡ್ರೈವರ್ನ ನೋಡಿದಾಗ ಅವ್ನಿಗೆ ಇಲ್ಲಿಂದ ರಕ್ತ ಬರ್ತಾ ಇದೆ. ಒಂಥರ ಸ್ಟ್ಯಾಂಡ್ ಸ್ಟಿಲ್, ಹಿ ಈಸ್ ಆಲ್ಸೋ ಶಾಕ್ಡ್. ಅದು ನೋಡಿದಾಗ ಒಂಥರ ಈಗ ಏನಪ್ಪ ಏನಾಯ್ತೋ ಗಾಡಿಗೆ, ನಮ್ಗೇನಾಗಿದೆಯೋ ಆ ಥರದೆಲ್ಲ ಒಂದು ಸ್ವಲ್ಪ ಅಲ್ಲಿ ಜನ ಬಂದು ವಿಡಿಯೋ ಮಾಡೋದು, ಅಲ್ಲಿ ಬಂದು ನಿಂತು ಇವಳು ಒಳಗೆ ಕೂತಿದ್ದಾಳೆ, ಹೊರಗೆ ಬರೋಕ್ಕಾಗ್ತಿಲ್ಲ, ನಾವಿಬ್ರು ಹೊರಗಡೆ ಇದ್ದೀವಿ, ಅವ್ರು ಬಂದು ವಿಡಿಯೋ ತೆಗಿತಾರೆ. ನಾವು ಅದೇ ಫಸ್ಟ್ ಕೇಳ್ತಾ ಇದ್ವಿ, ನಮ್ಮ ವಿಡಿಯೋ ಯಾಕೆ ತೆಗಿತಾ ಇದ್ದೀರಾ? ಗಾಡಿ ಬಂದು ಹಿಂದ್ಗಡೆ ಗುದ್ದಿರೋದು, ಯಾರು ಗುದ್ದಿರೋದು ಆ ಕಡೆ ತಿರುಗಿ. ಜನಕ್ಕೆ ಫಸ್ಟ್ ನಿಮ್ಗೇನಾಗಿದೆ ಪ್ರಾಬ್ಲಮ್ ಇಲ್ಲ, ಫಸ್ಟು ಒಂದು ವಿಡಿಯೋ ಮಾಡಬೇಕು. ನಾವು ನಿಂತಾಗ ನಂಗೆ ಅದೇ ಆಶ್ಚರ್ಯ, ನಮ್ದು ಏನಕ್ಕೆ ತೆಗಿತಿದ್ದೀರಾ ಅಂತ ನಾವು ಕೇಳ್ತಾ ಇದೀವಿ ಅವ್ರನ್ನ. ಅವರು ಕ್ಲಿಯರ್ ಆಗಿ ಹೇಳಿದ್ರು, ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸಿಗೆ, ನಾನು ಅಲ್ಲಿಗೆ ಬರ್ತೀನಿ ಅಂತ. ನಮ್ಮ ಹತ್ರ ಆ ಟೈಮು ಇಲ್ಲ, ನಮ್ಮ ಹತ್ರ ನಿಂತ್ಕೊಂಡು ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಲ್ಲ ಕ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾರು ಹೊಡೆದವ್ನು, ಹಾಂ ನೀವು ಕೊಡಿ ಕಂಪ್ಲೇಂಟ್. ಅವ್ರ ಗಾಡಿ ಹೊರಗೆ ಬರೋಕ್ಕಾಗ್ತಿಲ್ಲ, ಯಾಕೆಂದ್ರೆ ಒಂದು ಫುಲ್ಲು ಒಂದು ಬಾನೆಟ್ ಒತ್ತಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅವ್ರ ಗಾಡಿ, ಫುಲ್ ಜಾಮ್ಡ್. ಆಯ್ಪಂಗೆ ಹೊರಗೆ ಬರೋಕ್ಕಾಗ್ತಿಲ್ಲ. ಅವ್ರು ಕ್ಲೀನಾಗಿ, ಅವ್ರು ತುಂಬ ಕೂಲಲ್ಲ. ಆಗ್ರಲ್ಲಿ ಒಂದು ಕಲ್ತ್ವಿ, no traffic rules, nobody follows anything for safety. ಯಾರಿಗೆ ಹೆಂಗೆ ಬೇಕೋ 1 way 2 way ಸಿಗ್ನಲ್ ಹೊಡ್ಕೋತಾ ಇರುತ್ತೆ, ಯಾರು ಹೆಂಗೆ ಬೇಕೋ ಹೋಗ್ತಿರ್ತಾರೆ. ಅದೊಂದು ನಮಗೊಂದು ಅದೊಂದು ಕಲಿಯೋಕ್ಕಾಯಿತು ನಮಗೆ. ಪ್ರತಿಯೊಂದು ಸಿಟಿನಲ್ಲೂ ವಾಟ್ ಈಸ್ ದ ಕಲ್ಚರ್ ಆ್ಯಂಡ್ ಹೌ ಪೀಪಲ್ ಆರ್ ಗ್ರೂಮ್ಡ್ ಟು ಬಿಕಮ್ ಸಿಟಿಸನ್ಸ್ ಆಫ್ ಅ ಪ್ಲೇಸ್. ಬರೀ ನಿಮ್ಮ ಮನೆ ಒಂದೇ ಕ್ಲೀನ್ ಇಡೋದಲ್ಲ, ಬಟ್ ನೀವು ಹೆಂಗೆ, ಹೌ ಡು ಯು ಪಾರ್ಟಿಸಿಪೇಟ್. ಇಂದೋರ್, ನಾಗ್ಪುರ್ ಎಷ್ಟು ಕ್ಲೀನ್ ಸಿಟೀಸ್ ಅಂದರೆ ಕೆಲವೊಂದು ನೋಡ್ತಾ ಇದ್ರೆ ನಮಗೆ ಆಟೋಮ್ಯಾಟಿಕ್ ಅದ್ರ ಕಲ್ಚರ್ ಗೊತ್ತಾಗುತ್ತೆ. ಪ್ರತಿ ವರ್ಷ ಅದು ನಂಬರ್ 1 ಬರುತ್ತಲ್ವಾ? ಎಷ್ಟು ಆ ರೋಡ್ಸ್ ಆಗಲಿ, ದ ವೇ ದೇ ಬಿಲ್ಟ್ ಇಟ್, ಪೀಪಲ್ ದ ವೇ ದೇ ಮೇಂಟೈನ್. ಬೆಸ್ಟ್ ರೋಡ್ ಸಿಕ್ತು ನಮಗೆ, ದಟ್ಸ್ ವೇರ್ ವಿ ಕುಡ್. ಅದೇ ನಾವು ಆಗ್ರಾಗ ಹೋದಾಗ ಯಾಕಪ್ಪ ಇಲ್ಲಿ ಬಂದ್ವಿ ಅನ್ನೋ. ಮತ್ತೆ ಎರಡನೇದಾಗಿ ಭಯ ನನಗೆ ಅಂದರೆ, ನಾವೀಗ ಲಕಿಲಿ ನಾನು ಏರ್ಫೋರ್ಸಲ್ಲಿ ಇದ್ದಿದ್ದರಿಂದ ಆ್ಯಂಡ್ ಒನ್ ಆಫ್ ಅವರ್ ಫ್ರೆಂಡ್ಸ್ ಹೀಸ್ ಇನ್ ದ ಆರ್ಮಿ. ನಾವು ಎಲ್ಲ ಕಡೆ ಆರ್ಮಿ ಮತ್ತು ಏರ್ಫೋರ್ಸ್ ಬೇಸ್ಗಳಲ್ಲೇ ಉಳ್ಕೊಂಡ್ವಿ ಅಕಾಮಿಡೇಷನ್ನು. ಅದರಿಂದ ನಮಗೆ ಒಂದು ತುಂಬ ಸೇಫ್ಟಿ ಫೀಲ್ ಆಗ್ತಾ ಇತ್ತು. ಎರಡನೇದಾಗಿ ಈಗ ನಮ್ಮದು ಎಲ್ಲೋ ಕಾರ್ ನಿಲ್ಸೋಕೆ ಜಾಗ ಇರಲ್ಲ, ಕಾರ್ನ ಯಾರು ಎತ್ಕೊಂಡು ಹೋಗ್ಬಿಟ್ಟು ಟ್ರೈನ್ ಮಾಡೋದು, ಆ ಥರದ್ದೆಲ್ಲ ಭಯಗಳಿತ್ತು. ನಾರ್ತಲ್ಲೆಲ್ಲ ಸ್ವಲ್ಪ ಆ ಥರ ಹೆದರಿಕೆ ಇದೆ. ಆ್ಯಂಡ್ ರೀಸೆಂಟ್ಲಿ ನಾವು ಹೋಗೋಕ್ಕೆ ಫ್ಯೂ ಡೇಸ್ ಮುಂಚೆ ಒಂದು ಲೇಡಿ ಇನ್ ಥಾರ್, ಶಿ ಕ್ರ್ಯಾಶ್ಡ್ ಸಮ್ ಅಂಡ್ ಕ್ಯಾಶುಯಾಲಿಟೀಸ್ ಎಲ್ಲ ಆಗಿದೆ. ಅಲ್ಲೇ ಆಗ್ರಾ ಡೆಲ್ಲಿನಲ್ಲೇನೆ ಒಂದು SI 4 ಜನನ್ನ ಹೊಡೆದ್ಬಿಟ್ಟು ಥಾರ್ನಲ್ಲಿ. ಸೊ ನಮ್ದು ಅದಾಗಿದ್ದು ಒಂದು ವಾರಕ್ಕೆ ಎಲ್ಲರೂ ಮತ್ತೆ ವಿಡಿಯೋ. ನಾವಲ್ಲಪ್ಪ, ನಮ್ಗೆ ಹಿಂದೆ ಹೊಡೆದ ಥಾರಲ್ಲಿ ಅಂದ ತಕ್ಷಣ ಅದ್ಯಾರೋ SI ಶೂಡ್ ಸಮ್ ಸ್ಟೇಟ್ಮೆಂಟ್. ನಾನು ಥಾರ್ ಓಡಿಸೋರ್ ಮೆಂಟಾಲಿಟಿನೇ ಈ ಥರ ಇರುತ್ತೆ, ದೇ ಆರ್ ರೋಗ್ಸ್ ಆ ಥರ ಎಲ್ಲ ಏನೋ ಹೇಳ್ಬಿಟ್ಟಿದ್ದ. ಸೊ ನಮ್ಗೊಂದು ಭಯ ಏನಂದ್ರೆ ಪಬ್ಲಿಕಲ್ಲಿ ಮತ್ತೆ ನಮ್ದೊಂದು 3-4 ದಿವಸ ಫೋಬಿಯಾ ಆಗಿತ್ತು ನಮ್ಮ ತಲೆನಲ್ಲಿ. ಏನಕ್ಕೆ ಅಂದ್ರೆ ನೀವು ನಂಬಲ್ಲ ಪಾಪ, ಬ್ರೇಕ್ ಹಾಕಿದ ತಕ್ಷಣ ಫಸ್ಟ್ ನಾವು ಬಂದು ಬ್ರೇಕಿಂಗ್, ನಾವು ಬ್ರೇಕ್ ಹಾಕ್ತಾ ಇದೀವಿ, ಯಾರು ಬಂದು ಗುಡ್ಬೇಡ್ರಿ ಆ ತರ. ವಿ ವರ್ ಜಸ್ಟ್ ಟೆಲ್ಲಿಂಗ್ ಎವ್ರಿ ಟೈಮ್ ವೆನ್ಎವರ್ ವಿ ವರ್ ಬ್ರೇಕಿಂಗ್. ರೋಡಲ್ಲಿ ನಾರ್ಮಲ್ ರೋಡ್ ಅಲ್ಲಿ ಆಗ್ರಾನಲ್ಲಿ ನೀವು ಯಾವುದೇ ಗಾಡಿ ನೋಡಿ, ಹಿಂದ್ಗಡೆ ಬಂಪರ್ ಆಗಲಿ ಅವ್ರದ್ದು ಬ್ಯಾಕ್ ಡೋರ್ ಆಗಲಿ ಎಲ್ಲ ಗುದ್ದಿದೆ ಫುಲ್ಲು. ನೀವು ನಂಬಲ್ಲ ಪಾಪ, ಮಹೀಂದ್ರದವ್ರು ನಮ್ಮನ್ನ ಡ್ರಾಪ್ ಮಾಡಿ ಪಿಕಪ್ ಮಾಡಿದ್ದಾರೆ ಆಯ್ತಾ, ಆ ಲೆವೆಲ್ ಆಫ್ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರು ಹೊಸ ಗಾಡಿ ಅವ್ರದ್ದು ಅನ್ರಿಜಿಸ್ಟರ್ಡ್, ಅದ್ರಲ್ಲಿ ಬಂದು ನಮ್ಮನ್ನು ಪಿಕಪ್ ಮಾಡಿದ್ದಾರೆ. ನಾವು ಬಂದು ಊಟ ಮಾಡಿಕೊಂಡು ಅವ್ರ ಬಾಡಿ ಶಾಪ್ಗೆ ಹೋಗ್ತಾ ಇದ್ದೀವಿ ನಮ್ಮ ಗಾಡಿ ಡೆಲಿವರಿ ತಗೊಳಕ್ಕೆ. ಅವ್ರ ಗಾಡೀಲಿ ಕೂತಿದ್ದೀವಿ, ಅಲ್ಲಿ ಕೂತಿದ್ರೆ ಬಂದು ಅದು ಕೊಡಿದ್ದಾರೆ. ನಾವು ತಲೆ ಕೆಟ್ಟೋಯ್ತು, ಏನಪ್ಪ ಈ ಊರು ಅಂತ. ಆ ಗಾಡಿಗೆ ಇನ್ನೊಂದು ಗಾಡಿ ಬಂದು ಗುದ್ಬಿಟ್ಟು, ಆ ಗಾಡಿ ನಮ್ಮನ್ನು ಯಾವ್ದ್ರಲ್ಲಿ ನೋಡೋಷ್ಟ್ರಲ್ಲಿ ಅವರು ಹೋದ್ರು, ಅವ್ರು ಓಡ್ಬಿಡ್ತಾರೆ ಜನ ಅಲ್ಲಿ. ಅವ್ರ ಡ್ರೈವರ್ ಇಸ್ ಲೀಸ್ಟ್ ಬಾದರ್ಡ್, ಇಲ್ಲೆಲ್ಲ ಹಾಗೆ ಮೇಡಮ್ ತಲೆ ಕೆಡಿಸ್ಕೋಬೇಡಿ ಅಂತ ನಮ್ಗೆ ಹೇಳ್ತಾರೆ. ಆ ಬೆಂಗಳೂರಲ್ಲಿ ನಮ್ಗೆ ತುಂಬಾ ಆಶ್ಚರ್ಯ. ಬಟ್ ಆ ಕಾರಿನ ಸ್ಥಿತಿಗಳು ಹೇಳುತ್ತೆ, ಆ ಊರಿನ ಪರಿಸ್ಥಿತಿ ಏನು ಅಂತ ಅವ್ರ ಕಾರ್ಗಳು ಹೇಳುತ್ತವೆ ಅಷ್ಟೇ. ಹೈವೇಸ್ ಅಲ್ಲಿ 1 ವೇ ಬರ್ತಾರೆ ಜನ. ಫ್ಲೈಓವರ್ ಮೇಲೆ ನೀವು ಹೋಗ್ತಿರ್ತೀರಾ, ನೀವು ಹೋಗೋ ಫ್ಲೈಓವರ್ ಕಡೆಯಿಂದ ಅವ್ನು ಬರ್ತಾ ಇರ್ತಾನೆ ವಾಪಸ್ಸು. ಈ ಕಡೆ ಬರೋ ಕಡೆ ಆ ಕಡೆ ಹೋಗ್ತಾ ಇರ್ತಾನೆ ಅಷ್ಟೇ. ಅವ್ರ ಪಾಡಿಗೆ ಅವ್ರ ಹಾರ್ನ್ ಒತ್ಕೊಂಡು ನಾವು ನೋಡಿದ್ವಿ ಈ ಕಡೆ ಬರ್ತಾ ಇದ್ದೆ. ಐ ಮೀನ್ ಇದು ಹೈವೇ, ಐ ಮೀನ್ ವಾಟ್ಸ್ ಭಯನೇ ಇಲ್ಲ ಅವ್ರಿಗೆ, ನಾವು ಹೆದರ್ಕೊಡ್ತಾ ಇದ್ವಿ ಅವ್ರಿಗೆ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.